ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ. ಕರ್ತನ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಯೇಸು ಕ್ರಿಸ್ತನು ಸರ್ವಶಕ್ತನಾದ ದೇವರು ಆಗಿದ್ದಾರೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ಯೇಸು ಕ್ರಿಸ್ತನ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ಆತನು ಪರಿಶುದ್ಧನೂ ಆಗಿದ್ದಾನೆ. ಹಲ್ಲೆಲೂಯಾ. ಯೇಸು ಪರಿಶುದ್ಧನೂ ಆಗಿದ್ದಾನೆ. ಆತನ ಹೊರತು ಪರಿಶುದ್ಧರು ಯಾರೂ ಇಲ್ಲ. ಹಲ್ಲೆಲೂಯಾ. ಯೇಸು ಸ್ವಾಮಿ ಹಾಗೆ ದೇವರು ಇಲ್ಲ. ಹಲ್ಲೆಲೂಯಾ. ಆತನು ನಿಮ್ಮನ್ನು ಪ್ರೀತಿಸುತ್ತಾನೆ. ಹಲ್ಲೆಲೂಯಾ. ಪ್ರೈಸ್ ದ ಲಾರ್ಡ್. ಯೇಸು ನಿಮ್ಮನ್ನು ಪ್ರೀತಿಸುತ್ತಾನೆ. ದೇವರ ವಾಕ್ಯ ಹೇಳುತ್ತದೆ, ಮನುಷ್ಯರಿಗೆ ಅಸಾಧ್ಯವಾದದ್ದು ದೇವರಿಗೆ ಸಾಧ್ಯವೆಂಬುದಾಗಿ ಕರ್ತನ ವಾಕ್ಯವನ್ನು ಹೇಳುತ್ತದೆ. ಹಲ್ಲೆಲೂಯಾ. ಯೇಸುವಿಗೆ ಎಲ್ಲವೂ ಸಾಧ್ಯವಾಗಿದೆ. ನೋಡಿರಿ, ಮಾರ್ತಾ ಮರಿಯೋಳ ಜೀವಿತದಲ್ಲಿ ಬರೀ ಕಣ್ಣೀರು ಮಾತ್ರ ಉಳಿದಿತ್ತು. ಹಲ್ಲೆಲೂಯಾ. ಯಾಕಂದರೆ ಆತನಿಗಿರುವ ಒಬ್ಬನೇ ತಮ್ಮನಿದ್ದನು. ಅವರು ಅಕ್ಕ ತಂಗಿರಿಗಿರುವ ಒಬ್ಬನೇ ತಮ್ಮನಿದ್ದನು. ಆ ಒಬ್ಬ ತಮ್ಮನು ಕಳಕೊಂಡಿದ ಮೇಲೆ ಬರೀ ಯಾವಾಗಲೂ ಕಣ್ಣೀರನ್ನು ಸುರಿಸುತ್ತಾ ಇದ್ದಿದ್ದರು. ಹಲ್ಲೆಲೂಯಾ. 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 ಪ್ರೈಸ್ ದ ಲಾರ್ಡ್. ಆದರೆ ದೇವರಿಗೆ ಅಸಾಧ್ಯವಾದದ್ದು ಯಾವುದೂ ಇಲ್ಲ. ಎಲ್ಲವೂ ಸಾಧ್ಯವಾಗಿದೆ. ಪವಿತ್ರಾತ್ಮನಿಗೆ ಎಲ್ಲವೂ ಸಾಧ್ಯವಾಗಿದೆ. ನಾವು ದೇವರಲ್ಲಿ ಪ್ರಾರ್ಥನೆ ಮಾಡಬೇಕು. ಪರಿಶುದ್ಧಾತ್ಮನೇ, ನಿನ್ನ ಪರಿಶುದ್ಧ ಆತ್ಮದಿಂದ ನನ್ನನ್ನು ನಡೆಸು ಎಂದು ನಾವು ಪ್ರಾರ್ಥನೆ ಮಾಡಬೇಕು. ಹಲ್ಲೆಲೂಯಾ. ಹಲ್ಲೆಲೂಯಾ. ಯೆಹೋವನಿಗೆ, ಕರ್ತನಾದ ಯೇಸು ಕ್ರಿಸ್ತನಿಗೆ ಎಲ್ಲವೂ ಸಾಧ್ಯವಾಗಿದೆ. ಹಲ್ಲೆಲೂಯಾ. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ. ಯೇಸು ಕ್ರಿಸ್ತನ ನಾಮಕ್ಕೆ ಸ್ತೋತ್ರವಾಗಲಿ. ಯೇಸು ನಿಮ್ಮನ್ನು ಪ್ರೀತಿಸುತ್ತಾನೆ. ಹಲ್ಲೆಲೂಯಾ. ಯೇಸು ನಿಮ್ಮನ್ನು ಪ್ರೀತಿಸುತ್ತಾನೆ. ಹಲ್ಲೆಲೂಯಾ. ನಿಮ್ಮನ್ನು ದೇವರು ಅನಾಥನಾಗಿ ಬಿಡುವುದನ್ನು ಅಲ್ಲ. ಹಲ್ಲೆಲೂಯಾ. ದೇವರ ವಾಕ್ಯ ಹೇಳುತ್ತದೆ, ಮೇಲೆ ಆಕಾಶದಲ್ಲಿ ಅದ್ಭುತ ಕಾರ್ಯಗಳನ್ನು, ಕೆಳಗೆ ಭೂಮಿ ಮೇಲೆ ಸೂಚಕ ಕಾರ್ಯಗಳನ್ನು ಉಂಟು ಮಾಡುವನು ಎಂಬುದಾಗಿ. ಹಲ್ಲೆಲೂಯಾ. ದೇವರು ಸೂಚಕ ಕಾರ್ಯಗಳನ್ನು ಉಂಟು ಮಾಡುವ ದೇವರಿದ್ದಾನೆ. ಅದ್ಭುತ ಕಾರ್ಯಗಳನ್ನು ಉಂಟು ಮಾಡುವ ಕರ್ತನಾದ ಯೇಸು ಇದ್ದಾನೆ. ನಾವು ಎಲ್ಲದ ವಿಷಯದಲ್ಲಿ ಯೇಸುವಿನ ನಾಮದಲ್ಲಿ ಇದ್ದುಕೊಂಡು ಬಲಪಡಿಸಿಕೊಳ್ಳಬೇಕು. ಹಲ್ಲೆಲೂಯಾ. ನಾವು ಬಲಹೀನರು, ಆದರೆ ದೇವರು ಬಲವಾದ ಬುರ್ಜ್ ಆಗಿದ್ದಾನೆ. ಹಲ್ಲೆಲೂಯಾ. ನಾವು ಎಲ್ಲ ವಿಷಯದಲ್ಲಿ ಕರ್ತನಾದ ಯೇಸುವಿನ ನಾಮದಲ್ಲಿ ಪ್ರಾರ್ಥನೆ ಮಾಡಿ ಬೇಡಿಕೊಳ್ಳಬೇಕು. ಹಲ್ಲೆಲೂಯಾ. ನೋಡಿರಿ, ರೋಗವನ್ನು ಅನೇಕ ವರ್ಷಗಳಿಂದ ಇದ್ದಿರಬಹುದು, ಆದರೆ ದೇವರಿಗೆ ನಿಮ್ಮಿಂದ ಆ ರೋಗ ತೆಗೆಯುವುದಕ್ಕಾಗಿ ಒಂದು ಕ್ಷಣ ಮಾತ್ರ ಸಾಕು. ಹಲ್ಲೆಲೂಯಾ. ನೀವು ನಂಬುವರ ಆದರೆ ದೇವರ ಮಹಿಮೆಯನ್ನು ಕಾಣುತ್ತೀರಿ. ಹಲ್ಲೆಲೂಯಾ. ದೇವರ ಮಹಿಮೆಯನ್ನು ಕಾಣುತ್ತೀರಿ. ಹಲ್ಲೆಲೂಯಾ. ಕರ್ತನಾದ ಯೇಸು ಕ್ರಿಸ್ತನ ಮೇಲೆ ನಂಬಿಕೆ ಇಡಬೇಕು. ಹಲ್ಲೆಲೂಯಾ. ಕರ್ತನಾದ ಯೇಸು ಕ್ರಿಸ್ತನ ಮೇಲೆ ನಂಬಿಕೆ ಇಡಬೇಕು. ಯಾವಾಗ ನೀವು ಯೇಸುವಿನ ಮೇಲೆ ನಂಬಿಕೆ ಇಡ್ತೀಯೋ ಆಗ ನೋಡಿರಿ, ಈ 18 ವರ್ಷದಿಂದ ರೋಗವನ್ನು ಹೊತ್ತುಕೊಂಡು ಆ ಸ್ತ್ರೀ ನಡೀತಾ ಇದ್ದಿದ್ದಳು. ಪ್ರೈಸ್ ದ ಲಾರ್ಡ್. ರೋಗವನ್ನು ಹೊತ್ತುಕೊಂಡು 18 ವರ್ಷದಿಂದ ಆಕೆ ಬೊಗ್ಗಿರುವುದನ್ನು ಮೇಲಕ್ಕೆ ಎತ್ತಲಿಲ್ಲ ಎಂದು ವಾಕ್ಯ ಹೇಳುತ್ತದೆ. ಆಕಿನ ತಲೆ ಮೇಲೆ, ಆಕಿನ ಬೆನ್ನಿಂದ ಒಂದು ಗಡ್ಡೆ ಆಗಿತ್ತು. ಆ ರೋಗ ದುಷ್ಟ ಶಕ್ತಿಯಿಂದ ಬರುತ್ತದೆ. ಹಲ್ಲೆಲೂಯಾ. ನಮ್ಮನ್ನು ಸೃಷ್ಟಿ ಮಾಡಿರುವ ದೇವರು ಒಳ್ಳೆಯವನಾಗಿದ್ದಾನೆ. ಅದಕ್ಕಾಗಿ ನಮಗೆ ಎಲ್ಲವನ್ನು ಸೃಷ್ಟಿ ಮಾಡಿರೋದು ಒಳ್ಳೆಯದೇ ಸೃಷ್ಟಿ ಮಾಡಿರೋದು. ಪ್ರೈಸ್ ದ ಲಾರ್ಡ್. ನಮಗೆ ಕೊಡುವುದೆಲ್ಲ ದೇವರು ಒಳ್ಳೆಯದನ್ನೇ ಕೊಡುತ್ತಾನೆ. ನಮಗೆ ಮಾಡುವುದೆಲ್ಲ ದೇವರು ಒಳ್ಳೆಯದನ್ನೇ ಮಾಡುತ್ತಾನೆ. ರೋಗ ಬರುವುದು ಒಂದು ದುಷ್ಟ ಶಕ್ತಿ ಇದೆ. ಈ ರೋಗ ನಮ್ಮಿಂದ ಬಿಟ್ಟು ಹೋಗಬೇಕಾದರೆ ಆ ಕರ್ತನಾದ ಯೇಸು ಕ್ರಿಸ್ತನ ಮೇಲೆ ನಂಬಿಕೆ ಇಟ್ಟು ಪ್ರಾರ್ಥನೆ ಮಾಡಬೇಕು. ಕರ್ತನಾದ ಯೇಸು ಕ್ರಿಸ್ತನ ಮೇಲೆ ನಂಬಿಕೆ ಇಟ್ಟು ಪ್ರಾರ್ಥನೆ ಮಾಡಬೇಕು. ಯಾವಾಗ ನಾವು ಹೆಚ್ಚಾಗಿ ಪ್ರಾರ್ಥನೆ ಮಾಡುತ್ತೇವೋ ಆಗ ಈ ಸೈತಾನ ನಮ್ಮಿಂದ ಬಿಟ್ಟು ಹೋಗುತ್ತದೆ. ನಮಗೆ ದೇವರ ಶಕ್ತಿ ಬರುತ್ತದೆ. ಹಲ್ಲೆಲೂಯಾ. ನಮ್ಮ ಮೇಲೆ ದೇವರ ಆತ್ಮ ಇಳಿದು ಬರುತ್ತದೆ. ಹಲ್ಲೆಲೂಯಾ. ಬರೀ ಅದು ಇಳಿದು ಬರುವುದು ಮಾತ್ರ
ಮಾತ್ರವಲ್ಲ, ದೇವರು ನಿಮಗೆ ಸಹಾಯ ಮಾಡುವಾತನಾಗಿದ್ದಾನೆ. ದೇವರು ನಿಮಗೆ ಬಲಪಡಿಸುವಾತನಾಗಿದ್ದಾನೆ. ನೀವು ಇಕ್ಕಟ್ಟಲ್ಲಿರುವಾಗ ಆ ದೇವರು ನಿಮಗೆ ಅಲ್ಲಿಂದ ಬಿಡಿಸುವುದಕ್ಕಾಗಿ ಸರ್ವಶಕ್ತನಾಗಿದ್ದಾನೆ. ನೋಡಿರಿ, ದೇವರಿಂದ ಅಸಾಧ್ಯವಾದದ್ದು ಒಂದು ಇಲ್ಲ ಎಂದು ವಾಕ್ಯ ಹೇಳುತ್ತದೆ. ಕರ್ತನಾದ ಯೇಸು ಕ್ರಿಸ್ತನಿಂದ ಅಸಾಧ್ಯವಾದದ್ದು ಒಂದೂ ಇಲ್ಲ. ಪ್ರೈಸ್ ದ ಲಾರ್ಡ್. ನೀವು ಇವತ್ತು ನಂಬುವರಾದರೆ ದೇವರು ನಿಮ್ಮ ಮಧ್ಯದಲ್ಲಿ ದೊಡ್ಡ ಅದ್ಭುತಗಳನ್ನು ಮಾಡುವಾತನಾಗಿದ್ದಾನೆ, ದೊಡ್ಡ ಅದ್ಭುತ ಕಾರ್ಯಗಳನ್ನು ಮಾಡುವಾತನಾಗಿದ್ದಾನೆ. ಹಲ್ಲೆಲೂಯಾ. ಮಾರ್ತಾ ಮರಿಯೋಳು, ಅವರಿಗೆ ನಾವು ನೋಡುವಾಗ, ಅವರ ಜೀವಿತವನ್ನು ನಾವು ನೋಡುವಾಗ ಅಲ್ಲೇನು ಸಂಭವಿಸಿತ್ತು ಗೊತ್ತಾ? ಅವರಿಗಿರುವ ತಮ್ಮನು ಒಬ್ಬನೇ. ಆ ತಮ್ಮನು ಈ ಲೋಕದ ಯಾತ್ರೆಯನ್ನು ಮುಗಿಸಿಕೊಂಡು ಹೋಗಿದನು. ಆ ಹೋಗಿದ ಮೇಲೆ ಅವರು ಪ್ರತಿದಿನ ಆಳುತ್ತಾ ಇರುವಾಗ ಆ ಯೇಸು ಕ್ರಿಸ್ತನು ಅವರ ಗೋಳಾಟ ಕೇಳಿ ಅಲ್ಲಿಗೆ ಆತನು ಆ ಲಾಜರನು ಸತ್ತಿದನೆಂದು ತಿಳಿದುಕೊಂಡು ಮತ್ತೆ ಪುನಃ ಆ ಊರಿಗೆ ಬಂದುಬಿಟ್ಟು, ಅಲ್ಲಿ ದೇವರು ಬರುವಾಗ, ಇನ್ನು ಊರು ಒಳಗೆ ಬರುತ್ತಿರುವಾಗ ಅಲ್ಲಿ ಮಾರ್ತಾ ಹೋಗಿ ಅಲ್ಲಿ ನಡೆದಿರುವುದೆಲ್ಲವನ್ನು ತಿಳಿಸುತ್ತಾಳೆ. ಅಲ್ಲಿ ನಡೆದಿರುವುದೆಲ್ಲವನ್ನು ತಿಳಿಸುವಾಗ ಅವರು ಕಣ್ಣೀರು ಹಾಕುವ ಸಮಯದಲ್ಲಿ ಆತನು ಸಹ ಅಳುತ್ತಾನೆ. ಮಾರ್ತಾ ಓಡಿ ಹೋಗಿ ಆ ಮರಿಯೊಳಗೂ ಸಹ ತಿಳಿಸುತ್ತಾಳೆ, ಯೇಸು ಬರ್ತಾ ಇದ್ದಾನೆ ಎಂದು ನೋಡುತ್ತಾಳೆ. ಯೇಸು ಬರ್ತಾ ಇದ್ದಾನೆ ಅಂತ ಹೇಳುವಾಗ ಆಕಿನೂ ಸಹ ಓಡೋಗಿ ಯೇಸುವನ್ನು ಅಪ್ಪಿಕೊಳ್ಳುತ್ತಾಳೆ. ನೀನಿಲ್ಲೇ ಇರುವುದಾದರೆ ನನ್ನ ತಮ್ಮನು ಸಾಯ್ತಾ ಇದ್ದಿಲ್ಲೆಂದು ಆಕೆ ಒಂದು ಮಾತು ಹೇಳುತ್ತಾಳೆ. ಹಲ್ಲೆಲೂಯಾ. ಹಾಗೆ ನಮಗೆ ನಂಬಿಕೆ ಇರಬೇಕು. ಕರ್ತನಾದ ಯೇಸುವೇ, ನೀನು ಸಹಾಯ ಮಾಡುವುದಾದರೆ, ನೀನು ಬಲಪಡಿಸುವುದಾದರೆ, ನೀನು ಒಂದು ಮಾತು ಹೇಳುವುದಾದರೆ ನನ್ನ ಶರೀರ ಗುಣವಾಗುತ್ತದೆ, ನನ್ನ ಶರೀರಕ್ಕೆ ಗುಣವಾಗುತ್ತದೆ, ರೋಗ ಬಿಟ್ಟು ಹೋಗುತ್ತದೆ ಎಂದು ನಾವು ದೇವರಲ್ಲಿ ಬೇಡಿಕೊಳ್ಳಬೇಕು. ನಾವು ದೇವರಲ್ಲಿ ಯಾರೋ ನೋಡಂಗೆ ಬೇಡಿಕೊಳ್ಳಬಾರದು. ನಾವು ಹೃದಯದಲ್ಲಿ ದೇವರನ್ನು ಬೇಡಿಕೊಳ್ಳಬೇಕು. ಕರ್ತನಾದ ಯೇಸುವೆ, ಈ ರೋಗ ನಿನಕ್ಕಿಂತ ದೊಡ್ಡದಲ್ಲ, ನನ್ನ ಸಮಸ್ಯೆಗಳು ನಿನಕ್ಕಿಂತ ದೊಡ್ಡದು ಯಾವುದೂ ಅಲ್ಲ ಸ್ವಾಮಿ. ನೀನು ಒಂದೇ ಒಂದು ಮಾತು ಹೇಳು ಸಾಕು, ರೋಗವಾಸಿಯಾಗುತ್ತದೆ. ನೀನು ಒಂದು ಮಾತು ಹೇಳಿದರೆ ಸಾಕು, ಸಾಲಗಳು ಬಿಡುಗಡೆವಾಗುತ್ತವೆ ಎಂದು ಹೇಳುತ್ತದೆ. ನಾವು ದೇವರಲ್ಲಿ ನಂಬಿಕೆ ಇಡಬೇಕು. ಕರ್ತನಾದ ಯೇಸುವಿನ ಮೇಲೆ ನಂಬಿಕೆ ಇಡಬೇಕು. ಹಲ್ಲೆಲೂಯಾ. ರಾತ್ರಿ ನಾವು ಕುಟುಂಬ ಪ್ರಾರ್ಥನೆ ಮಾಡುವಾಗ ಒಂದು ಘಟನೆ ನಮ್ಮ ಮಧ್ಯದಲ್ಲಿ ಸಂಭವಿಸಿತು. ಹಲ್ಲೆಲೂಯಾ. ಅದನ್ನೇನೆಂದರೆ, ನಮ್ಮ ಹೆಂಡತಿಗಾಗಿ ನಾವು ಪ್ರಾರ್ಥನೆ ಮಾಡಿದಾಗ ಅವರು ನಿನ್ನೆ ಸಾಯಂಕಾಲ ತನಕನೂ ಬಹಳ ಕತ್ತು ನೋವು, ನನಗೆ ಹೆಡಕು ನೋವು ಬಂತು ಅಂತ ಹೇಳುವಾಗ ನಾವು ಕುಟುಂಬ ಪ್ರಾರ್ಥನೆಯಲ್ಲಿ ಅದನ್ನು ಪ್ರಾರ್ಥಿಸುವಾಗ ದೇವರು ಸಾಕ್ಷಿಯಾಗಿ ಮಾಡಿದ್ದಾರೆ. ಹಲ್ಲೆಲೂಯಾ. ದೇವರು ಸಾಕ್ಷಿ ಹೇಳುವಂತೆ ಮಾಡಿದ್ದಾರೆ. ಬೆಳಗ್ಗೆ ಆಕೆನೇ ಎದ್ದೇಳುತ್ತಾಳೆ, ನನಗೆ ಆ ನೋವು ಇಲ್ಲ ಎಂಬುದಾಗಿ. ಹಲ್ಲೆಲೂಯಾ. ನನ್ನ ದೇವರು ಅದ್ಭುತ ಸ್ವರೂಪನಾಗಿದ್ದಾನೆ. ದೇವರು ಅದ್ಭುತ ಸ್ವರೂಪನಾಗಿದ್ದಾನೆ. ಎಲ್ಲೇ ಹೋಗಿ ನೀನು ಪ್ರಾರ್ಥನೆ ಮಾಡು, ಅಲ್ಲಿ ದೇವರು ನಿನ್ನ ಸಂಗಡ ಬಂದು ಅದ್ಭುತಗಳನ್ನು ನಡೆಸುವಾತನಾಗಿದ್ದಾನೆ. ಅಪೊಸ್ತಲನಾದ ಪೌಲನ ಸಂಗಡ ದೇವರಿದ್ದು ಅನೇಕ ಅದ್ಭುತಗಳನ್ನು ಮಾಡಿದನು. ಹಾಗೆ ದೇವರು ನಿಮ್ಮ ಸಂಗಡ ಅದ್ಭುತಗಳನ್ನು ಮಾಡುತ್ತಾನೆ. ದೇವರು ನಿಮ್ಮ ಸಂಗಡ ಬಂದು ಅದ್ಭುತಗಳನ್ನು ಮಾಡುವಾತನಾಗಿದ್ದಾನೆ. ಹಲ್ಲೆಲೂಯಾ. ನಿನ್ನೆ ಸಾಯಂಕಾಲ ನಾನು 7 ಗಂಟೆ ತನಕ ನೋಡಿದ್ದೇವೆ. ತುಂಬ ನೋವೊಂದು ಹೇಳುತ್ತಾ ಇರುವಂಥ ನನ್ನ ಹೆಂಡತಿ ಇವಾಗ ಬೆಳಗ್ಗೆ ಎದ್ದು ಹೇಳುತ್ತಾಳೆ, ಆ ನೋವು ನನಗಿಲ್ಲ, ಕಡಿಮೆ ಆಗಿದೆ ಎಂಬುದಾಗಿ. ಹಲ್ಲೆಲೂಯಾ. ನಿಮ್ಮ ಬ್ಯಾನಿಗಳನ್ನೆಲ್ಲ ಆತನು ಹೊತ್ತಿ ತೀರಿಸಿದ್ದಾನೆ. ಕಲ್ವೇರಿ ಸಿಲ್ಬೆಗಳನ್ನು ಮೇಲೆ ಏರಿ ಆತನು ಹೊತ್ತಿ ತೀರಿಸಿದ್ದಾನೆ. ನಿಮಗೆ ರೋಗ ಬಿಡುಗಡೆ ಆಗುವುದಕ್ಕಾಗಿ ಆತನ ಪರಿಶುದ್ಧವಾದ ರಕ್ತವೇ ಸಾಕು. ಆ ಪರಿಶುದ್ಧವಾದ ರಕ್ತದಿಂದ ನಿಮಗೆ ಬಿಡುಗಡೆವಾಗುತ್ತದೆ. ನೀವು ಯಾವಾಗ ಯೇಸು ರಕ್ತದಲ್ಲಿ ಜಯ ಉಂಟು ಎಂದು ಹೇಳುವಾಗ ಆ ಯೇಸುವಿನ ರಕ್ತದಲ್ಲಿರುವಂಥ ಜಯ ನಿಮಗೆ ಬರುತ್ತದೆ. ಆತನ ರಕ್ತ ಅದು ಪರಿಶುದ್ಧವಾದ ರಕ್ತವಾಗಿದೆ. ನೀವು ಪ್ರಾರ್ಥನೆ ಮಾಡಬೇಕಾದ್ರೆ ಯೇಸು ಕ್ರಿಸ್ತನ ನಾಮದಲ್ಲಿ ಏನೇನು ಬೇಡಿಕೊಳ್ಳುತ್ತೀರೋ ಅದನ್ನೆಲ್ಲ ಹೊಂದುವರಾಗಿರುತ್ತೀರಿ.
ಪ್ರೈಸ್ ದ ಲಾರ್ಡ್, ಹಲ್ಲೆಲೂಯ. ಇವತ್ತು ನಾವು ಕಣ್ಣಾರೆ ದೇವರು ಅದ್ಭುತಗಳನ್ನು ಮಾಡಿರುವುದು ನೋಡಿದ್ದೇವೆ. ಹಲ್ಲೆಲೂಯ. ಆ ನೋವು ಯೇಸು ಕ್ರಿಸ್ತನ ನಾಮದಲ್ಲಿ ಬಿಟ್ಟು ಹೋಗಿದೆ. ಆ ನೋವು ಯಾರ್ದಾದ್ರೂ ಬಲದಿಂದಲ್ಲ, ಯಾರಾದರೂ ಪ್ರಾರ್ಥನೆ ಮಾಡುವುದರಿಂದಲ್ಲ, ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ಬಿಟ್ಟು ಹೋಗುತ್ತದೆ. ಹಲ್ಲೆಲೂಯ. ಯೇಸು ಕ್ರಿಸ್ತನು ಒಳ್ಳೆಯವನಾಗಿದ್ದಾನೆ. ಯೇಸು ಕ್ರಿಸ್ತನು ಪರಿಶುದ್ಧನಾಗಿದ್ದಾನೆ. ಯೇಸು ಕ್ರಿಸ್ತನು ಜೀವವುಳ್ಳ ದೇವರಾಗಿದ್ದಾನೆ. ಆತನು ಸತ್ತು ಪುನಃ 3ನೇ ದಿವಸ ತಿರುಗಿ ಎದ್ದು ಬಂದ ಆತನಾಗಿದ್ದಾನೆ. ಪ್ರೈಸ್ ದ ಲಾರ್ಡ್, ಹಲ್ಲೆಲೂಯ. ದೇವರು ಆ ಸತ್ತ ಲಾಜರಿಗೆ ಒಂದೇ ಒಂದು ಶಬ್ದದಿಂದ ಕೂಗುತ್ತಾನೆ. ದೇವರು ಒಂದೇ ಒಂದು ಶಬ್ದದಿಂದ ಕೂಗುತ್ತಾನೆ. ಸತ್ತ ಲಾಜಾರನೇ ಎದ್ದು ತಿರುಗಿ ಬಾ ಎಂದು ಹೇಳುವಾಗ ಅವನು ಸಮಾಧಿ ಒಳಗಿಂದ ಹೊರಗೆ ಬರುತ್ತಾನೆ. ಪ್ರೈಸ್ ದ ಲಾರ್ಡ್. ಯೇಸು ಬಲವಾದ ಬುರ್ಜಾಗಿದ್ದಾನೆ. ಯೇಸು ದೇವರಾಗಿದ್ದಾನೆ. ಯೇಸು ಕ್ರಿಸ್ತನು ದೇವರಾಗಿದ್ದಾನೆ. ಆತನಿಂದ ಅಸಾಧ್ಯವಾದದ್ದು ಒಂದು ಇಲ್ಲ. ಎಲ್ಲವೂ ದೇವರಿಗೆ ಸಾಧ್ಯವಾಗಿದೆ. ಎಲ್ಲ ದೇವರಿಗೆ ಸಾಧ್ಯವಾಗಿದೆ. ಮನುಷ್ಯರಿಗೆ ಅಸಾಧ್ಯವಾದದ್ದು ದೇವರಿಗೆ ಸಾಧ್ಯವೆಂದು ದೇವರು ಸ್ವತಃ ತಾನೇ ತಿಳಿಸಿದ್ದಾರೆ. ಹಲ್ಲೆಲೂಯ. ಎಲ್ಲೋ ಡಾಕ್ಟರ್ ಬಳಿ ಹೋಗಬಹುದು. ಆ ಡಾಕ್ಟರ್ ನಮ್ಮ ಅಂಗಗಳಲ್ಲಿರುವಂಥ, ನಮ್ಮ ಶರೀರದಲ್ಲಿರುವಂಥ ಒಂದೊಂದು ಪಾರ್ಟ್ಸಿಗೆ ಒಬ್ಬೊಬ್ಬ ಡಾಕ್ಟರ್ಗಳನ್ನು ಇದ್ದಾನೆ. ಕಣ್ಣಿಗೊಬ್ಬ ಡಾಕ್ಟರ್ ಇದ್ದಾನೆ, ತಲೆಗೊಬ್ಬ ಡಾಕ್ಟರ್ ಇದ್ದಾನೆ, ಕೈಗೊಬ್ಬ ಡಾಕ್ಟರ್ ಇದ್ದಾನೆ, ಕಾಲಿಗೊಬ್ಬನ ಡಾಕ್ಟರ್ ಇದ್ದಾನೆ. ಆದರೆ ನಿಮ್ಮ ಮಧ್ಯದಲ್ಲಿರುವ, ನಿಮ್ಮ ಹೃದಯದಲ್ಲಿರುವ ಆ ಡಾಕ್ಟ್ರು ಎಲ್ಲಕ್ಕೂ ಒಬ್ಬನೇ ಡಾಕ್ಟರ್ ಆಗಿದ್ದಾನೆ. ಎಲ್ಲ ವ್ಯಾಧಿಗಳನ್ನು ಸ್ವಸ್ಥಪಡಿಸುವುದಕ್ಕಾಗಿ ಒಬ್ಬನೇ ಡಾಕ್ಟರ್ ಆಗಿದ್ದಾನೆ. ಆತನ ಹೆಸರು ನಜರೇತಿನ ಯೇಸು ಆಗಿದೆ. ಹಲ್ಲೆಲೂಯ. ಆತನೇ ಯೇಸು ಕ್ರಿಸ್ತನಾಗಿದ್ದಾನೆ. ಪ್ರೈಸ್ ದ ಲಾರ್ಡ್. ನಿಮ್ಮಲ್ಲಿ ಯಾವ ರೋಗವಿದ್ದರೂ ಸರಿ, ನೀವು ಆ ನಾಮದಲ್ಲಿ ಪ್ರಾರ್ಥನೆ ಮಾಡುವುದಾದರೆ, ನೀವು ನಂಬಿ ಪ್ರಾರ್ಥನೆ ಮಾಡುವುದಾದರೆ, ಯೇಸು ನಿಮ್ಮನ್ನು ಗುಣಪಡಿಸುತ್ತಾನೆ. ಯೇಸು ನಿಮ್ಮನ್ನು ಬಲಪಡಿಸುತ್ತಾನೆ. ಯೇಸು ನಿಮ್ಮನ್ನು ಸಾಕ್ಷಿಗಳನ್ನಾಗಿ ನಿಲ್ಲಿಸುತ್ತಾನೆ. ಯೇಸು ನಿಮಗೆ ಸಾಕ್ಷಿಗಳಾಗಿ ನಿಲ್ಲಿಸುತ್ತಾನೆ. ಯೇಸು ಜೀವ ಉಳ್ಳುವ ದೇವರಾಗಿದ್ದಾರೆ. ಎಲ್ಲ ನಾಮದಕ್ಕಿಂತಲೂ ಶ್ರೇಷ್ಠವಾದ ನಾಮ ಅದು ಯೇಸುವಿನ ನಾಮವಾಗಿದೆ. ಭೂಮಿಯಲ್ಲಿರುವಂಥ ಎಲ್ಲ ನಾಮದಕ್ಕಿಂತಲೂ ಶ್ರೇಷ್ಠವಾದ ನಾಮ ಅದು ಯೇಸುವಿನ ನಾಮವಾಗಿದೆ. ಆ ಯೇಸುವಿನ ನಾಮದಲ್ಲಿ ವಾಕ್ಯ ಹೀಗೆ ಹೇಳುತ್ತದೆ, ನೀನು ನಂಬಿಕೊಂಡು ಪ್ರಾರ್ಥನೆಯಲ್ಲಿ ಏನೇನು ಬೇಡಿಕೊಳ್ಳುತ್ತೀಯೋ ಅದನ್ನೆಲ್ಲ ಹೊಂದುತ್ತೀ ಎಂಬುದಾಗಿ ದೇವರ ವಾಕ್ಯ ಹೇಳುತ್ತದೆ. ಹಲ್ಲೆಲೂಯ. ಮತ್ತಾಯ ಬರೆದ ಸುವಾರ್ತೆ 6ನೇ ಅಧ್ಯಾಯದಲ್ಲಿ ನಾವು ಓದುವಾಗ, ಎಲ್ಲೋ ಯಾರೋ ನೋಡಬೇಕೆಂದು ಪ್ರಾರ್ಥನೆ ಮಾಡಬೇಡ. ನಿನ್ನ ವಾಕ್ಯ ಹೀಗೆ ಹೇಳುತ್ತದೆ. ಇವಾಗಲೇ ಆ ವಾಕ್ಯ ದೇವರು ಕೊಟ್ಟಿರೋದು ಹೀಗೆ ಹೇಳುತ್ತದೆ, ನಿನ್ನ ಕೋಣೆ ಒಳಗೆ ಹೋಗಿ ನಿನ್ನ ಚಿಲ್ಕವನ್ನು ಹಾಕಿಕೊಂಡು ಪ್ರಾರ್ಥನೆ ಮಾಡು ಎಂದು ಹೇಳುತ್ತದೆ. ನಿನಗೆ ಏನೇನೋ ಅಗತ್ಯವೋ ಆಲ್ರೆಡಿ ಆತನಿಗೆ ಗೊತ್ತಾಗಿದೆ ಎಂದು ಹೇಳುತ್ತದೆ. ನೀನು ಪ್ರಾರ್ಥನೆ ಮಾಡಿ ಬೇಡುವುದಕ್ಕಿಂತ ಮುಂಚಿತವಾಗಿ ನಿನ್ನ ತಂದೆಯಾದ ಯೇಸು ಕ್ರಿಸ್ತನಿಗೆ ಗೊತ್ತಾಗಿದೆ. ಯೇಸು ಕ್ರಿಸ್ತನು ಅದ್ಭುತ ಸ್ವರೂಪನಾಗಿದ್ದಾನೆ. ಯೇಸು ಕ್ರಿಸ್ತನು ಅದ್ಭುತ ಸ್ವರೂಪನಾಗಿದ್ದಾನೆ. ಯೇಸು ಕ್ರಿಸ್ತನು ಆಲೋಚನೆ ಕರ್ತನಾಗಿದ್ದಾನೆ. ನಿನ್ನ ಮಧ್ಯದಲ್ಲಿ ದೊಡ್ಡ ಅದ್ಭುತಗಳನ್ನು ಮಾಡುವುದಕ್ಕಾಗಿ ಆತನು ಶಕ್ತನಾಗಿದ್ದಾನೆ. ಈ ಹೊತ್ತು ನನ್ನ ಮನೆಯಲ್ಲಿ ಸಾಕ್ಷಿ ಕೇಳಿದ ಹಾಗೆ ನಿನ್ನ ಮನೆಯಲ್ಲಿ ಸಹ ನೀನು ಸಾಕ್ಷಿ ಕೇಳುವಂತೆ ಮಾಡುವುದಕ್ಕಾಗಿ ಆ ಪವಿತ್ರಾತ್ಮನು ಶಕ್ತನಾಗಿದ್ದಾನೆ. ಆ ಪವಿತ್ರಾತ್ಮನು ಶಕ್ತನಾಗಿದ್ದಾನೆ. ಪವಿತ್ರಾತ್ಮನು ಜೀವ ಉಳ್ಳುವ ದೇವರಾಗಿದ್ದಾನೆ. ಹಲ್ಲೆಲೂಯ, ಹಲ್ಲೆಲೂಯ. ಯೇಸು ನಿನ್ನ ಸಂಗಡಿದ್ದಾನೆ, ಭಯಪಡಬೇಡ. ದೇವರು ನಿನಗೆ ಖಂಡಿತವಾಗಿ ಸಹಾಯ ಮಾಡುತ್ತಾನೆ. ಇವತ್ತು ನನ್ನ ಮನೆಯಲ್ಲಿ ನನ್ನ ಹೆಂಡತಿ ಮುಖಾಂತರ ಆ ದೇವರು ಮಾಡಿರುವ ಸಾಕ್ಷಿಗಳನ್ನು ಕೇಳಿದ ಹಾಗೆ
ನೀನು ದೇವರ ಮೇಲೆ ನಂಬಿಕೆ ಇಡುವುದಾದರೆ ನಿನ್ನ ಮನೆಯಲ್ಲಿ ಸಹ ನೀನು ಸಾಕ್ಷಿ ಕೇಳುವಂತೆ ದೇವರು ಕೃಪೆ ತೋರಿಸುತ್ತಾನೆ. ಆತನು ದಯ ಉಳ್ಳುವ ದೇವರು, ಆತನು ಕೃಪೆ ತೋರಿಸುವ ದೇವರು, ಆತನು ಕರುಣೆ ಉಳ್ಳುವ ದೇವರು, ಆತ ನಿನ್ನನ್ನು ಬಲಪಡಿಸುವ ದೇವರು, ಆತನು ಸರ್ವಶಕ್ತನಾದ ದೇವರು. ಆತನಿಂದ ಅಸಾಧ್ಯವಾದದ್ದು ಒಂದೂ ಇಲ್ಲ. ದೇವರಲ್ಲಿ ನಂಬಿಕೆ ಇಡು, ದೇವರು ನಿನಗೆ ಗುಣಪಡಿಸುತ್ತಾನೆ, ನಿನ್ನ ಕುಟುಂಬ ಆಶೀರ್ವಾದ ಮಾಡುತ್ತಾನೆ, ನಿನ್ನನ್ನು ದೇವರು ಅಭಿವೃದ್ಧಿಪಡಿಸುತ್ತಾನೆ. ಹಲ್ಲೆಲೂಯಾ. ಅಷ್ಟು ಮಾತ್ರವಲ್ಲ, ದೇವರು ನಿನಗೆ ತಂದೆಯಾಗಿರುತ್ತಾನೆ, ದೇವರಾಗಿರುತ್ತಾನೆ. ಆತನು ಸರ್ವಶಕ್ತನಾದ ದೇವರು, ಆತನಿಂದ ಅಸಾಧ್ಯವಾದ ಕಾರ್ಯ ಒಂದೂ ಇಲ್ಲ. ದೇವರು ಖಂಡಿತವಾಗಿ ನಿನ್ನ ಕುಟುಂಬದಲ್ಲಿ ದೊಡ್ಡ ಅದ್ಭುತ ಕಾರ್ಯಗಳನ್ನು ಮಾಡುತ್ತಾನೆ. ಆತನ ಮೇಲೆ ನಂಬಿಕೆ ಇಟ್ಟು ಪ್ರಾರ್ಥನೆ ಮಾಡು. ಗಾಡ್ ಬ್ಲೆಸ್ ಯು. ದೇವರು ನಿನ್ನನ್ನು ಆಶೀರ್ವಾದ ಮಾಡಲೆಂದು ನಾನು ಬೇಡಿಕೊಳ್ಳುತ್ತೇನೆ. ಯೇಸು ಅದ್ಭುತ ಸ್ವರೂಪನೂ ಆಗಿದ್ದಾನೆ. ಆಮೇನ್. ಗಾಡ್ ಬ್ಲೆಸ್ ಯು. ದೇವರು ನಿನ್ನನ್ನು ನಿನ್ನ ಮಕ್ಕಳನ್ನು ಆಶೀರ್ವಾದ ಮಾಡಲೆಂದು ನಜರೇತಿನ ಯೇಸುವಿನ ನಾಮದಲ್ಲಿ ಬೇಡುತ್ತೇವೆ. ಆಮೇನ್.